ಜಗದಾಂಬ, ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ಈ ಭಕ್ತಳನ್ನು ಕೈ ಬಿಡದೆ ಕಾಪಾಡು ತಾಯಿ, ಕಾಪಾಡು. ಹಾಗೂ ನನ್ನ ಪತಿಗೆ ಯಾವ ಅಮ್ಮಗಳು ಬಾರದಂತೆ ಕಾಪಾಡಬೇಕೆಂದು ಇದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಮಾತಾ. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು ಸ್ವಾಮಿ. ಸ್ವಾಮಿ, ಈ ದಿನ ನಿನ್ನ ಮುಖ ಕಮಲವು ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತಾ ಅರಳಿದ ತಾವರೆಯಂತೆ ನಲಿದಾಡುತ್ತಿರುವುದಲ್ಲ ದೇವಿ. ಹೌದು ಸ್ವಾಮಿ. ಇದ್ದೆ ಮಕ ಸುದ್ದಿನ, ಇದ್ದೆ ಮಕ ಸುದ್ದಿನ, ಸಮಾನ ಸೌಖ್ಯವು ಸಂಗತಿಸಿದದು, ಸಮಾನ ಸೌಖ್ಯವು ಸಂಗತಿಸಿದದು, ಸಿದ್ಧ ಕೋವಿಗೆ ಭ್ರಮಿಸಿದಯ, ಬಯಸಿದ ಕೋವಿಗೆ ಭ್ರಮಿಸಿದಯ, ಬಯಸಿದ ಕೋಗಿಲೆ ಭ್ರಮಿಸಿದಯ, ಬಯಸಿದ ಕೋಗಿಲೆ ಭ್ರಮಿಸಿದಯ, ಭಯ ಒಡ್ಡಗುತ್ತ ಮುದ ಒದಗಿಗುವುದೇ, ಭಯ ಒಡ್ಡಗುತ್ತ ಮುದ ಒದಗಿಗುವುದೇ, ಕೋಮಲಾಂಗಿ ನೀನ ಚದುರೆ, ಕೋಮಲಾಂಗಿ ನೀನ ಚದುರೆ, ಕೋಮಲಾಂಗಿ ನೀನ ಚದುರೆ, ಸರಸ ನೀರೇ ಸರಸ ನಯನ, ಸರಸ ನೀರೇ ಸರಸ ನಯನ, ಸರಸ ನೀರೇ ಸರಸ ನಯನ, ಗಣಿತ ಗುಣದ ಮನೆ, ಗಣಿತ ಗುಣದ ಮನೆ, ಜಗತ್ತಲು ಮನ ಜಗುವೆ.
ಜಗದೊಳು ಬಲು ಚತುರೆ ನೀನೇ ಜಗದೊಳು ಬಲು ಚತುರ ನೀನೇ ಜಗದೊಳು ಬಲು ಚತುರೆ ನೀನೇ ನಲೆ ನಲೆ ನಲೆವಾ ಪತಿಪತಿಗಳ ನಿನ್ನ ಮುಖವನ್ನು ನೋಡಿದರೆ ಚಂದ್ರನಂತೆ ಪ್ರಕಾಶಿಸುತ್ತಿರುವುದು. ನಿನ್ನ ಪೂಜಾ ವಿಶೇಷದಿಂದ ಈಶ್ವರನನ್ನು ಮೆಚ್ಚಿಸಿ ವರಗಳನ್ನು ಪಡೆದಿರುವ ನಮಗೆ ಈ ತ್ರಿಭುವನದಲ್ಲಿ ಯಾರು ತಾನೇ ಭಯವಿಲ್ಲ. ಇಂತಹ ರಣಭಯಂಕರನಾದ ನನಗೆ ದೇವಿಯ ಅನುಗ್ರಹವು ಪೂಜಾಧುರ್ಯನಾದ ನೀನು ನಿನ್ನ ಶೌರ್ಯ ಗಾಂಭೀರ್ಯಕ್ಕೂ ಭಾವನೆ ಭಕ್ತಿಗಳಿಗೂ ಸದಾ ಕಾಲವೂ ಆ ಪರಮೇಶ್ವರನು ನಮ್ಮನ್ನು ಹಿಂಬಾಲಿಸಿ ಗಂಗಾವಲಾಗಿರಲು ಪ್ರಿಯೆ. ಹೌದು ಪ್ರಾಣೇಶ್ವರ, ದೇವರತೆ ನೊರಕೆ ಮಾಡಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಸಂತೋಷವಾಗಿ ಕಾಲವನ್ನು ಕಳೆಯಬೇಕೆಂಬುದೇ ನನ್ನ ಬಯಕೆ ಸ್ವಾಮಿ, ಅಲ್ಲವೇ ಪ್ರಭು? ಹೌದು ಪ್ರಿಯೆ. ಬೇಸಿಗೆ ಬಿಸಿಲಾಯ್ತೆ ತಿಂಗಳ ಬೆಳಕಲ್ಲಿ ಬೇಸಿಗೆ ಬಿಸಿಲಾಯ್ತೆ ಒಡನೆ ಬಾಡಿದ ಹೂವಾಯಿತೆ ಒಡನೆ ಬಾಡಿದ ಹೂವಾಯಿತೆ ನೀನು ಕದಲಿಯ ನಾ ಬಾಲನು ರಮಣಿ ಮಣಿಯ ಒಲಿದ ಬೇಗ ಅಸನದಾರೆ ಬೋಲಬಾರೆ ಬಾಬೇಗ ಮನ ಮೋದಿನಿ ಬಾಬೇಗ ಮನ ಮೋದಿನಿ ಬಾಬೇಗ 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 ಮನ ಮೋದಿನಿ. ಗೆಳೆಯ
ಪ್ರಿಯೆ, ಸ್ವಾಮಿ, ನೀನು ದೇವಿಯ ಕೃಪೆಗೆ ತುಂಬಾ ಪ್ರೀತಿ ಪಾತ್ರರು. ಆದ್ದರಿಂದ ಕರ್ಪೂರದ ಆರತಿಯನ್ನು ಬೆಳಗಿ ಪ್ರಸಾದವನ್ನು ಕೊಡಬೇಡಿ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ಎಂತಹ ಅಪಶಕುನವಾಯಿತು. ಮಂಗಳಾರತಿ ಯಾರಿ ಹೋಯಿತು. ಇದರಿಂದ ಮುಂದೆ ಏನು ಅನಾಹುತವಾಗುವುದೆಂದು ನನಗೆ ಭಯವಾಗುತ್ತಿದೆ ಸ್ವಾಮಿ. ಅಮಂಗಳ 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 ನಮಗಲ್ಲ ಪ್ರಿಯೆ, ನಮ್ಮ ವೈದ್ಯಗಳಿಗೆ. ಬ್ರಹ್ಮನ ವರಪ್ರಸಾದ ತ್ರಿಮೂರ್ತಿಗಳಿಂದ ವರವನ್ನು ಪಡೆದಿರುವ ನನಗೆ ಮಾನವರು ತಾನು ಏನು ಮಾಡಬಲ್ಲರು. ನೀನು ಚಿಂತೆಯನ್ನು ಬಿಡುತ್ತೇವೆ. Thank you.
ನಿನಗಾಗಿ ಪ್ರೀತಿಯಿಂದ ತಂದ ಆರತಿಯು ದಗದಗನೆ ಉರಿದು ಆರಿ ಹೋಯಿತು ಸ್ವಾಮಿ. ಇದರಿಂದ ಮುಂದೆ ಏನು ಅನಾಹುತವಾಗುವುದು ಎಂದು ನನಗೆ ಭಯವಾಗುತ್ತಿದೆ ಪ್ರಭು, ನನಗೆ ಭಯವಾಗುತ್ತಿದೆ. ಎಡಗಣ್ಣು ಆರುವುದು ಎಡಗಣ್ಣು ಆರುವುದು ಎಡಗಣ್ಣು ಆರುವುದು ಬಲಭುಜವು ಅದರುವುದು ರಮಣ ಪ್ರಾಣೇಶ್ವರ, ತಮ್ಮ ಪಾದರಿಂದಲೇ ಯಾವಾಗಲೂ ಸಂತೋಷವಾಗಿ ಕಾಲ ಕಳೆಯಬೇಕೆಂಬುದೇ ನನ್ನ ಬಯಕೆ. ಹೀಗಿರಬೇಕಾದ್ರೆ, ನೀವು ವಿಜಯಕ್ಕೆ ಹೋಗಬೇಕಾದ್ರೆ ನಿಮ್ಮ ಜೊತೆಯಲ್ಲಿ ಸಂತೋಷವಾಗಿ ಸುಖವಾಗಿ ಕಾಲವನ್ನು ಕಳೆಯಬೇಕೆಂದು ನನಗೆ ತೋರುತ್ತಿರುವುದು. ಇದರಿಂದ ಏನು ಅನಾಹುತವಾಗುವುದೆಂದು ನನಗೆ ಭಯವಾಗುತ್ತಿದೆ ಸ್ವಾಮಿ. ದಯಮಾಡಿ ಯುದ್ಧಕ್ಕೆ ಹೋಗಬೇಡಿ ಪ್ರಭು. ಸದಾ ಅಮಂಗಳದ ಸಂಖ್ಯೆಯನ್ನು ನೆನೆದು ನಿನ್ನ ಮನಸ್ಸಿನ ಅಮಂಗಳದ ಚಿಂತೆಯನ್ನು ನೆನೆದು ವೃತಾಯತಕ್ಕೆ ಚಿಂತಿಸುವೆ ಪ್ರಿಯ. ಬ್ರಹ್ಮ ವರಪ್ರಸಾದದಿಂದ ಮೆರೆಯುತ್ತಿರುವ ನನಗೆ ಯಾರು ತಾನೇ ಏನು ಮಾಡಬಲ್ಲರು? ನೀನು ನಿಶ್ಚಿಂತೆಯಿಂದ ಕಾಲವನ್ನು ಕಳಿ ಪ್ರಿಯ. ದೇವಿ, ನಾನು ವಿಶ್ರಾಂತಿಗೆ ಹೋಗುವ ಮುನ್ನ ಕ್ಷಣಕಾಲ ನಿನ್ನೊಡನೆ ಕಾಲ ಕಳೆಯಬೇಕೆಂಬುದು ನನ್ನ ಬಯಕೆ ಪ್ರಿಯ. ಯುದ್ಧಕ್ಕೆ ಹೋಗುವ ಮುನ್ನ ಕ್ಷಣಕಾಲ ನಿನ್ನೊಡನೆ ಕಾಲ ಕಳೆಯಬೇಕೆಂಬುದು ನನ್ನ ಬಯಕೆ ಪ್ರಿಯ. ಚಿಂತೆಯನ್ನು ಬಿಡುವೆ. ಅನುರಾಗ ನಮಗಾಗಿದೆ, ಏಕಾಂತವೇ ನಮಗಾಗಿದೆ.
ಪಾರ್ಥ ಕೇಳಿದೆಯ ನಗಾರಿಯ ಮಹಿಮೆಯ ಪಾರ್ಥ ಕೇಳಿದೆಯ ಶುಭಾಸುರನ ಚರ್ಮದಿ ಮಾಡಿದ ಶುಭಾಸುರನ ಚರ್ಮದಿ ಮಾಡಿದ ಮಾಯಾ ದಾನವನ ಮಾನವನರಿಯಾದೆ ಮಾಯಾ ದಾನವನ ಮಾನವನರಿಯಾದೆ ಹರಿಯಲು ಹರಿಯದೆ ನಾದವು ಬೀಳುದೆ ಹರಿಗಳು ಹರಿಯದೆ ನಾದವು ಬೀಳುದೆ ತಿಳಿಯಲು ಅಸುರನ ಮಾದನಾದವು ತಿಳಿಯಲು ಅಸುರನ ಗಾರಿಯ ನಾದವು ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯು ಪಾರ್ಥ ಕೇಳಿದೆಯ ಭೀಮನ ಸಾಹಸದಿಂದಲೇ ಅವುಗಳು ಭೀಮನ ಸಾಹಸದಿಂದಲೇ ಅವುಗಳು ನಾಶವಾಗಲು ಕಾಲವು ಬಂದಿತು ನಾಶವಾಗಲು ಕಾಲವು ಬಂದಿತು ಏರಿತು ಹಸುರನ ಆಗದ ನಾಲಿಗೆ ಏರಿತು ಹಸುರನ ಆಗದ ನಾಲಿಗೆ ಏಳುವ ಭೀಮನು ಓಳುಗಳೆರಡಾಗಿ ಚೇಳುವ ಭೀಮನು ಓಳುಗಳೆರಡಾಗಿ ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯು ಪಾರ್ಥ ಕೇಳಿದೆಯ 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 ಭೀಮಾರ್ಜುನರೇ ಪರಮಾತ್ಮ. ಅಲ್ಲಿ ಕಾಣುವ ನಗಾರಿಗಳನ್ನು ಶಬ್ದವಿಲ್ಲದೆ ಧ್ವಂಸ ಮಾಡಿ ಬನ್ನಿ ಮಹದೇವ. ಭೀಮಾರ್ಜುನರೇ ಪರಮಾತ್ಮ ಈಗ ನಾವು ಒಡೆದಾಕಿದ 3 ಬೇರಿಗಳನ್ನು ನರಮಾಂಸ ವೃಕ್ಷಕನಾದ ವೃಷಭಾಸುರನ ಚರ್ಮದಿಂದ ಮಾಡಲ್ಪಟ್ಟದ್ದು ಅದನ್ನು ಜಯದತ್ತನು ನಿರ್ಮಿಸಿದ್ದನು
ಶತ್ರುಗಳು ಬಂದಾಗ ತಮಗೆ ತಾವೇ ಎಚ್ಚರಿಸುತ್ತಿದ್ದವು. ಅವುಗಳ ನಾಶದಿಂದ ಆ ಜರಾಸಂಧನಿಗೆ ದೊಡ್ಡ ಅನಿಷ್ಟವೇ ಒದಗಿ ಬಂದಿದೆ. ಬಾ ಈ ಕಡೆ ಬಾ. ದುರುಳದನವರನ್ನು ಹಿಡಿದು ನಮ್ರಣದೋಳು ದುರುಳದನವರನ್ನು ಹಿಡಿದು ನಮ್ರಣದೋಳು ಅರಮನ ಉದರವ ಬೀಳಿದ ನಿಮಗೆ ನಿರ್ಮಯ ಮನವೇ ನಮಗಿರಲೆಂದು ಯೋಚನೆ ಬಿಡು ಬೀಡು ದೇವಾ ಯೋಚನೆ ಬಿಡು ಬೀಡು ಬಿಡು ಬೀಡು ಬಿಡು ಬೀಡು. ಸ್ವಾಮಿಯೇ, ಅವು ನಾಶವಾದಂತೆ ಸರಿ. ದೇವಕಿ ನಂದನ ಫಲ ದುರುಳನ ಫಲ ಫಲ ದುರುಳನ ಬಲಿ ಒಲಿವೆ ಫಲ ಜಾಗ್ರತೆಯಾಗಿ ನಡಿ, ಅವನನ್ನು ಜಾಗ್ರತೆಯಾಗೇ ಮುಗಿಸಿಬಿಡೋಣ. ನಡೆ ರುಕೋದರ, ಆತುರದಿಂದ ಕಾರ್ಯ ಸಾಧನೆ ಆಗುವುದಿಲ್ಲ. ನಾವು ಇಲ್ಲಿಗೆ ಬಂದಿರುವ ವಿಷಯವು ಆ ಜರಾಸಂಧನಿಗೆ ತಿಳಿಯಲೇ ಇಲ್ಲ. ಆದ್ದರಿಂದ ನಾವು ಈ ಹಿಂದ್ಗಡೆ ಬಾಗಿಲಿಂದ ಹೋಗೋಣ, ನಡೀರಿ. ಆಗಬಹುದು ದೇವ, ಅಂತ ಆಗಲಿ. ವಿಜಯ್ ಭವ ವಿಜಯ್ ಭವ, ಜರಾಸಂಧ ಗೋಪಾಲನಿಗೆ ವಿಜಯ್ ಭವ. ಎಲ್ಲ ವಿಪ್ರೋತ್ತಮರೇ, ಶಾಂತಿ ಕರ್ಮಗಳು ಸಮಗ್ರವಾಗಿ ನಡೆದವೆ. ಸಕಲವು ಸಾಂಗವಾಯಿತು, ಸನ್ನಿಧಿಗೆ ಅರ್ಪಿಸಲು ಬಂದಿರುವೆವು. ಸರಿ, ಸದಾಶಿವನ ವನಂ ಪಡೆದು ವಿರೋಧಿಗಳ ಗೆಲ್ಲುವೆ. ಸದಾಶಿವನ ವನಂ ಪಡೆದು ವಿರೋಧಿಗಳ ಗೆಲ್ಲುವೆ. ಹರವನಿಗೆ ಜನಗಣದ ಬಂದಿದೆ. ಹರವನಿಗೆ ಜನಗಣದ ಬಂದಿದೆ. ಪರಶಿವನ ಪರಮಾನುಗ್ರಹಕ್ಕೆ ಪಾತ್ರನಾದ ನನಗೆ ಈ ತ್ರಿಭುವನದಲ್ಲಿ ಯಾರೇ ತಾನೇ ಎದುರಿರುವುದು. ನಾಗಾಪುರದ ಅರಸರು ನಮ್ಮವರೇ ಆಗಿರುವುದು. ಇನ್ನುಳಿದವರಾರು ಆ ಪಾಂಡವನ ಮಕ್ಕಳು, ಅವರು ಪಶುಪ್ರಾಣಿಗಳು. ಆದರೆ ದಯಾಕಾಯೋಗಲನೊಬ್ಬನಿರುವುದು. ಅವನು ನನ್ನ ಕೈಗುಣವನ್ನು ಚೆನ್ನಾಗಿ ಬಲ್ಲವನಾದ್ದರಿಂದ ಅವನ ವಿಷಯದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಬೇರೆಗಳು ಅಕಾರಣವಾಗಿ ಒಡೆದು ಹೋಗಿದೆಯಲ್ಲ, ಕಾರಣವೇನಿರಬಹುದು? ಆಶ್ಚರ್ಯವಾಗುತ್ತಿರುವುದಲ್ಲ. ಜರಾಸಂದ್ರ ಭೂಪಾಲನಿಗೆ, ಜಯವಾಗದಿರಲಿ. ಜರಾಸಂದ್ರ ಭೂಪಾಲನಿಗೆ, ಜಯವಾಗದಿರಲಿ. ಜರಾಸಂದ್ರ ಭೂಪಾಲನಿಗೆ. ಜಯವಾಗದಿರಲಿ. ಎಲ್ಲ ವಿಪ್ರೋತ್ತಮರೇ, ಹೀಗೆ ಬನ್ನಿ. ಸುಖಾಗಮನವೇ? ನೀವು ಯಾರು? ನಾವೇ. ನೀವೇ. ಸರಿ, ನೀವು ಬಂದ ಕಾರ್ಯವೇನು? ಮಾಗದ ನಮ್ಮನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರೂ ನಮ್ಮ ಪರಿಸ್ಥಿತಿ ನಿನಗೆ ತಿಳಿಯಲಿಲ್ಲವಲ್ಲ. ಏನಿದು ನಿರ್ವೋಕ್ತಿ? ಧನಸ್ಸಿನಲ್ಲಿ ಜಡ್ಡು ಕಟ್ಟಿದ್ದ ನಿಮ್ಮ ಭುಜಗಳು, ಕಠಿಣವಾದ ನಿಮ್ಮ ಕೈಗಳನ್ನು ನೋಡಿದರೆ ಶಸ್ತ್ರ ಹಾಕುವುದರೆಂದು ಊಹಿಸಲು ಸಾಧ್ಯವಾಗಿಲ್ಲ.
ನೃಪನ ಸಭೆಯನ್ನು ಆತ್ಮಾರದಿಂದ ಆಹ್ವಾನಿಸಿದ ನೀವು ನಿಮ್ಮ ನಡವಳಿಕೆಯೋ ಕಪಟವೋ ನಿಜವೋ ಒಂದೂ ತಿಳಿಯಲಿಲ್ಲವಲ್ಲ. ಮಾಗದ, ನಾವು ಕಪಟಿಗಳಲ್ಲ, ಸ್ಮಾತಕರ ಸ್ವತಃ ಪ್ರಾರಾಯಣರು. ಶತ್ರುವಿನ ಮನೆಯನ್ನು ದ್ವಾರದಿಂದಲೇ ಪ್ರವೇಶಬೇಕೆನ್ನುವುದು ನೀತಿಶಾಸ್ತ್ರ ಸಮ್ಮತ. ಏನು? ಆದ್ದರಿಂದ ನಾವು ಮಾಡಿದ್ದೇನು ಅಕಾರ್ಯವಲ್ಲ. ಏನು ಇದು ನಿಮಗೆ ಶತ್ರುವಿನ ಮನೆಯೇ? ಹೌದು. ಏಕೆ? ನಿಮಗೂ ನಮಗೂ ಶತ್ರುತ್ವ ಯಾವಾಗಲಿಂದ? ಏಕೆ? ನಿಮಗೂ ನಮಗೂ ಶತ್ರುತ್ವ ಹಿರಿಯರನ್ನು ಹೀಯಾಳಿಸಿ ಧರ್ಮ ರಾಜ್ಯದಿಂದ ಸೆರೆಯಲ್ಲಿಟ್ಟುಕೊಂಡು ಧರ್ಮಕ್ಕೆ ವಿರುದ್ಧವಾಗಿ ನಡೆಯುತ್ತಿರುವುದರಿಂದ ಶತ್ರುತ್ವಕ್ಕೆ ಕಾರಣ. ನೀವು ಯಾರು? ನಾವು ನಾವೇ. ನೀವೇ. ನಿಮ್ಮ ಗುರುಗಳಾರು? ನಮಗೆ ನಾವೇ ಗುರುಗಳು. ಚೆನ್ನಾಯಿತು. ಸರಿ, ನಿಮಗೆ ನೀವೇ ಗುರುಗಳೇ? ಹೌದು. ಸರಿ, ಈಗ ನನ್ನಿಂದ ಏನಾಗಬೇಕು? ಸೆರೆಯಲ್ಲಿರುವ ರಾಜರನ್ನು ಬಿಡಿಸಿ ನಿನಗೆ ಬುದ್ಧಿ ಕಲಿಸಬೇಕೆಂದು. ಓಹೋ, ಪಿತ್ತವು ನತ್ತಿಗೇರುತ್ತಿರುವುದು. ಸರಿವೆಯಲ್ಲಿರುವ ರಾಜರನ್ನು ಬಿಡಿಸುವರು, ನನಗೆ ಬುದ್ಧಿ ಕಲಿಸಿರು. ನೀವೇನು ಆ ರಾಜರಿಗೆ ಮಕ್ಕಳೋ ಮೊಮ್ಮಕ್ಕಳೋ ನೆಂಟರೋ ಇಷ್ಟರೋ ಕಾಣಲಿಲ್ಲ. ಆ ರಾಜರಿಗೂ ನಿಮಗೂ ಯಾವ ಥರದ ಋಣಾನುಬಂಧವೋ ತಿಳಿಯದಲ್ಲ. ಏನೋ ಮದನ್ಮತ ಮೀರಿ ಮಾತನಾಡುತ್ತಿರುವೆ. ಧರ್ಮಶೀಲರನ್ನು ಕೊಂಡಾಡುವುದು ಪರಮವಾಕ್ಯ, ತಲೆಗಳನ್ನು ಚೆಂಡಾಡುವುದು ನಮ್ಮ ಮುಖ್ಯ ಕರ್ತವ್ಯ. ಬರೀ ಮಾತಿನಿಂದ ಪ್ರಯೋಜನವೇನು? ಅವರನ್ನು ಸೆರೆಯಿಂದ ಬಿಡು. ಕಪಟ ವೇಷದಲ್ಲಿ ಬಂದು ಬಾಯಿಗೆ ಬಂದಂತೆ ಆಡುತ್ತಿರುವ ನೀವು ಬಂಡರೋ, ಅಥವಾ ದೌರ್ದಂಡ ಪ್ರತಾಪಶಾಲಿಯಿಂದ ಆಡುತ್ತಿರುವ ನಾನು ಬಂಡರು? ಅದಿರಲಿ, ನೀವು ಯಾರೆಂಬುದನ್ನು ಮೊದಲು ತಿಳಿಸಿರಿ. ತಿಳಿಸಿದರೆ ಏನು ಮಾಡುವೆ? ಮಾಡುವುದೇನು? ಅಲ್ಲಲ್ಲೂ ಕಿರಿಯುವುದು. ಹಲ್ಲು ಕಿರಿಯುವುದೋ ಹಲ್ಲು ಮುರಿಯುವುದೋ ಮುಂದೆ ಗೊತ್ತಾಗುವುದು. ಎಲ್ಲ ವಂಚಕರಿಗ ವೇಷಗಳನ್ನು ಏಕಪಡಿಸಿಕೊಂಡು ಬಂದಿರುವಿರಿ. ನಿಮ್ಮ ಬಾಳಿಗೆ ತಕ್ಕ ಮರ್ಯಾದೆಯನ್ನೇ ಮಾಡುವೆನು. ನಿಮ್ಮ ಹೇಳಿತನವು ಇದರಿಂದಲೇ ವ್ಯಕ್ತವಾಗುವುದು. ಮಾಗದ, ನಾವು ವೇಷಗಳನ್ನು ಮರೆಸಿಕೊಂಡು ಬಂದಿಲ್ಲ, ನಿಜ ವೇಷದಲ್ಲೇ ಇರುವೆವು. ಈಗ ಯಾರೆಂಬುದು ತಿಳಿಯುತ್ತೆ? ಯಾರು ಹೇಳಿಗಳು? ಈತನೇ ಪರಾಕ್ರಮಶಾಲಿಯಾದ ಭೀಮಸೇನ. ಓಹೋ, ಬಂಡಿ ಹಣ್ಣವನ್ನು ತಿಂದು ಕತೆ ಕೊಡು ಕತೆ ಕೊಡ್ರಿ. ಎಲ್ಲವೋ ಜರಾಸಂಧ, ಎಲ್ಲವೋ ದಡಿಗ ಭೀಮ. ಬಂಡಿ ಹಣ್ಣವನ್ನು ತಿಂದು ಹೊಟ್ಟೆಯನ್ನು ಬೆಳೆಸಿರುವ ಬಂಡ ಭೀಮ ನೀನೇಯೋ? ಈತನೇ ಪರಾಕ್ರಮಶಾಲಿಯಾದ ಪಾರ್ಥನು. ಎಲ್ಲವೋ ಜರಾಸಂಧ, ಎಲ್ಲವೋ ಪಾರ್ಥ ಪಲ್ಗುಣ ಕಿರೀಟಿ ಶ್ವೇತವಾಹನ ಧನುಂಜಯ ದಶನಾಮಗಳು ನೀನೇ ಅಲ್ಲವೇ? ವಿರಾಟರಾಯನ ಪುತ್ರಿಗೆ ಉತ್ತರಿಗೆ ನಾಟ್ಯವನ್ನು ಕುರಿತು ನಾನೇ ವಸುದೇವ ಸುತನು. ಈಗ ಯಾರು ಹೇಡಿಗಳೆಂಬುದು ತಿಳಿಯುತ್ತೆ? ಏಡಿಗಳಲ್ಲ, ಒಳ್ಳೆ ಪರಾಕ್ರಮಶಾಲಿಗಳೇ ಬಂದಿರುವಿರಿ. ಕೃಷ್ಣ, ದನ ಕಾಯುವುದನ್ನು ಬಿಟ್ಟು ನೀನು ದಾರಿ ತಪ್ಪಿ ಬಂದಿರುವುದು ಸಂತೋಷಕರ ವಿಷಯವೇ ಸರಿ. ಮೂವರೊಳಗೆ ಯಾರೊಳಗೆ ಕಾಳಗವೆಂದು ತಿಳಿದೆಯಾ? ಬಾಬು ಭೀಮ, ನೀನು ನನಗೆ ಸಾಧಾರಣ ಜೊತೆಯೇ ಸರಿ. ಎಲ್ಲೋ ಅವಿವೇಕಿ, ಎಲ್ಲ ಪಾರ್ಥ, ನಾವು ಮಹಾ ಸತ್ಯವನ್ನೆಂದು ಡಂಬ ಕೊಚ್ಚಿಕೊಳ್ಳರಲ್ಲವೇ? ವೇಷಗಳನ್ನು ಮರೆಸಿಕೊಂಡು ಈ ಗೊಲ್ಲನ ಹಿಂದೆ ಕಳ್ಳರ ಬಂದ ಹಾಗೆ ಬಂದಿರುವಿರಿ. ನಿಮ್ಮ ಬಾಳಿಗೆ ತಕ್ಕ ಮರ್ಯಾದೆಯನ್ನೇ ಮಾಡಿ. ಎಲ್ಲವೋ ಜರಾಸಂಧ, ಭೀಮ, ನಿನ್ನ ಮದವನ ಮುರಿಯದಿದ್ದಡೆ ನಿನ್ನ ಮದವನ ಮುರಿಯದಿದ್ದಡೆ ಹೊರಮೋಂದು ನಿನ್ನ ತಲೆಯನ್ನು ದೊರೆಯೋ ಛಲವ ಸಾಧಿಸಲಿದ್ದಡೆ
ಶಾಂತವಾಗಲಿ ತರೆಯೋ ಆ ಎಲ್ಲವೋ ಜರಾಸಂಧ, ಎಲ್ಲವೋ ಭೀಮ, ವೃಥಾ ಪ್ರಲಾಪವನ್ನು ನಿಲ್ಲಿಸು. ಯಾರೊಡನೆ ಕಾಳಗದಿದ್ದರೆ ಈ ಭೀಮನು ನಿನಗೆ ಸಾಧಾರಣ ಜಲ ರಕ್ತಸಾಧಮ ನಿನ್ನ ನರನಾಡಿಗಳಿರೋ ರಕ್ತವನ್ನು ರಣದೇವತೆಗೆ ಅರ್ಪಿಸುವೆನು. ಇಗೋ ಯುದ್ಧಕ್ಕೆ ಯಾವ ಆಯುಧವನ್ನು ತೆಗೆದುಕೋ. ಖಡ್ಗವೇ, ಗದೆಯೇ, ಹೆಣ್ಣಾಗುಡಲಿಯೇ, ಯಾವ ಆಯುಧವನ್ನು ತೆಗೆದುಕೋ. ಎಲ್ಲ ಯುದ್ಧಕ್ಕೆ ಜನರವ ಮುತ್ತಂಡ, ಜನರವ ಮುತ್ತಂಡ, ಕೋಟಿ ಕವಿಗಳು ಒಂದಾಗಿ ಬಂದರು. ಯಲಾಮೂದೇವಿ ಹಿಂದೆ ಯಾರೋ ಹೇಳಿಕೊಳ್ಳುತ್ತಿದ್ದರು, ಸಾವಿರ ಹೋದ ಬಲವನ್ನು ಅದನ್ನು ಪರೀಕ್ಷಿಸುವ ಸಮಯ ಬಂದಿದೆ. ಯಾವ ಯುದ್ಧ ಮಾಡುವೆ? ಯಾವ ಯುದ್ಧವಾದರೂ ಸರಿಯೇ, ಆಯ್ಕೆ ನಿನ್ನದೇ. ನಿಲ್ಲು, ಮಲ್ಲ ಯುದ್ಧಕ್ಕೆ ಮಾಡುವ ನಿಲ್ಲು, ಎಲ್ಲಿ ಮಲ್ಲ ಯುದ್ಧಕ್ಕೆ? ನಿಲ್ಲು, ಬಾ. ನಿಲ್ಲು, ಮಲ್ಲ ಯುದ್ಧಕ್ಕೆ ನಿಲ್ಲು, ನಿಲ್ಲು, ನಿಲ್ಲು.
ನೀನು ಬಹಳವಾಗಿ ದಣಿದು ಬಂದಿರುವೆ. ಹೀಗೆ ಬಾ. ಸ್ವಾಮಿ, ನಿನ್ನ ಅನುಗ್ರಹ ಇರುವಾಗ ನನಗೆ ದಣಿವೆಂದರೇನು? ರಾಣಿವಾಸವು ಪ್ರಲಾಪಿಸುತ್ತಾ ಬರುವಂತಿದೆ. ಬರಲಿ, ಸಂತೋಷ, ಸಂತೈಸೋಣ. ಪ್ರಾಣೇಶ್ವರ ಸ್ವಾಮಿ, ಪ್ರಾಣಬಂಧ ಮಾತನಾಡಿ ಸ್ವಾಮಿ, ಮಾತನಾಡಿ. ಇದೇನು ಪ್ರಭು, ನೀವು ವರವನ್ನು ಪಡೆದು ಎಲ್ಲವೂ ವ್ಯರ್ಥವಾಗಿ ಹೋಯಿತಲ್ಲ. ಇದೇನು ಪಡೆದ ವರವು ಸ್ವಾಮಿ. ಸುಚರಿತ್ರೆ, ನೀನು ಸಮಾಧಾನವನ್ನು ನಿನ್ನ ಪತಿ ಪ್ರಾರಾಯಣದ ಸಾಧರ್ಮಗಳನ್ನು ನೀನು ಸಾಧ್ವಿ ಮಾಡಿ. ನಿನ್ನ ಪೂರ್ವಕೃತ್ಯವು ಅಸಾಧ್ಯವಾದದ್ದು. ನಿನ್ನ ಪತಿಯು ಮಾಡಿದ ಪಾಪಗಳನ್ನು ಅವರಲ್ಲಿ ಆಯಸ್ಸು ತಿಳಿಸಿತು. ನಿರಾಪರಾಧ ರಾಜರನ್ನು ಸೆರೆಯಲ್ಲಿಟ್ಟು ಒಬ್ಬೊಬ್ಬರನ್ನಾಗಿ ಕಾಲಭೈರವನಿಗೆ ಬಲಿ ಕೊಡುತ್ತಾ ಪತಿ ಪಾರಾಯಣವಾದ. ಅವರ ಸಾಧರ್ಮಿಗಳು ಗೋಳಾಡಿಸಿದ್ದು ಸಾಮಾನ್ಯವಾದ ಪಾತಕವಲ್ಲ. ಅವರ ಶಾಪದಿಂದ ಆಯಸ್ಸು ಕ್ಷೀಣಿಸಿತು. ನೀನು ವ್ಯಥೆ ಪಡಬೇಕಾಗಿಲ್ಲ. ಅವರ ಕಾರ್ಯಕೃತವನ್ನು ನಡೆಸಿ ಕುಮಾರ ಸಹದೇವನಿಗೆ ಪಟ್ಟಾಭಿಷೇಕವನ್ನು ಮಾಡು. ಪರಮಾತ್ಮ, ಅಪರಾಧ ಮಾಡಿದವರಿಗೆ
ನಿರಪರಾಧಿಯಾಗಿ ಶಿಕ್ಷೆ ಕೊಡುವುದು ನಿಜ. ಆದರೆ ಏನು ಮಾಡಿದ ನನಗೆ ಇಂತಹ ಶಿಕ್ಷೆ ಏತಕ್ಕಾಗಿ ವಾಸುದೇವ? ನಾನು ಮಾಡಿದ ಅಪರಾಧವಾದರೆ ಏನು ಸ್ವಾಮಿ? ಪತಿಯನ್ನು ಅನುಸರಿಸುವುದು ಪತಿಯರ ಧರ್ಮ. ಪುಣ್ಯ ಪಾಪಗಳಲ್ಲಿ ಸಹಭಾಗಿಯಾಗುವುದು ಸಾಮಾನ್ಯವಾದ. ಇದರಲ್ಲಿ ಯಾರನ್ನೂ ಅಪೇಕ್ಷೆ ಪಡಬೇಕಾಗುವುದಿಲ್ಲ. ಪರಮಾತ್ಮ, ನಾನು ಕೂಡ ನನ್ನ ಸ್ವಾಮಿನ ಅನುಸರಿಸಿಕೊಂಡು ಹಿಂದಿಗೆ ಹೋಗುತ್ತೇನೆ. ಆದರೆ ನನ್ನ ಕುಮಾರನಾದ ಸಹದೇವನನ್ನು ನಿನ್ನ ಕೈಯಲ್ಲಿ ಇಡುತ್ತೇನೆ. ಅವನನ್ನು ಕಾಪಾಡುವುದು ತಮ್ಮ ಕರ್ತವ್ಯ ದೇವ. ಭೀಮಾರ್ಜುನರೇ, ಪರಮಾತ್ಮ ಪರಮಾತ್ಮ, ಬಂಧನದಲ್ಲಿರುವ ರಾಜರನ್ನು ಸೆರೆಯಿಂದ ಬಿಡಿಸಿ ಈ ವಿಚಾರವನ್ನು ಧರ್ಮರಾಯನಿಗೆ ದೂತನೊಡನೆ ತಿಳಿಸಿಬಿಡಿ. ತಮ್ಮ ಅಪ್ಪಣೆ ಅಂತಾಗಲಿ ದೇವ. ಎಲೇ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರ ಅಳುತ್ತಿರಲು ಕಾರಣವೇನು? ಏನೋ ಜೋರ್ಯಾಗಿದೋ ರೋದನ ಧ್ವನಿಯೋ, ಏನೋ ಜೋರ್ಯಾಗಿದೋ ಏನೋ ಜೋರ್ಯಾಗೋ, ಏನೋ ತಾಗವೋ ಏನೋ ಜೋರ್ಯಾಗೋ, ಏನೋ ತಾಗವೋ, ಏನೋ ದುರ್ಗತಿಯೋ ಈ ನಗರದಲ್ಲಿ. ಏನೋ ದುರ್ಗತಿಯೋ ಈ ನಗರದಲ್ಲಿ. ಏನೋ ರೋದವಿದೋ ರೋದನ ಧ್ವನಿಯೋ, ಏನೋ ರೋದವಿದೋ ಶೋಕ ಜೋರೆಯೋ ತುಂಬಿ ಮನೆಯದಿ. ಶೋಕ ಜೋರೆಯೋ ತುಂಬಿ ಮನೆಯದಿ. ಸಾಗೋ ತೀರ್ಪುದು ಚಿಂತೆಯು ಅಮ್ಮಮ್ಮ. ಸಾಗೋ ತೀರ್ಪುದು ಚಿಂತೆಯು ಅಮ್ಮಮ್ಮ. ಏನೋ ಸೋಜವಿದೋ ರೋದನ ಧ್ವನಿಯೋ, ಏನೋ ಸೋಜವಿದೋ ಸೋಜವಿದೋ ಸೋಜವಿದೋ. ಎಲೇ ಸೇವಕ, ನಮ್ಮ ಅರಮನೆಯಲ್ಲಿ ಎಲ್ಲರ ಅಳುತ್ತಿರಲು ಕಾರಣವೇನು? ಅಯ್ಯೋ ಮಗವೇ, ಏನೆಂದು ಹೇಳಲಿ?
ನಿಮ್ಮ ತಂದೆಯನ್ನು ಕೊಂದು ಹಾಕಿದರಂತೆ. ಏನೇನು? ನಮ್ಮ ತಂದೆಯನ್ನು ಕೊಂದ ಪಾತಕರು ಯಾರಾಗಿರಬಹುದು? ಬನ್ನಿ ಮುಂದಕ್ಕೆ. ಪಡ ಪಡ ಬಿಡದೆ ಜನರನ್ನು ಕೊಲ್ಲುವೆ, ಅಡಗಿದ ಅವರನ್ನು ಮುರಿಯುವೆ. ಪಡ ಪಡ ಬಿಡದೆ ಜನರನ್ನು ಕೊಲ್ಲುವೆ, ಅಡಗಿದ ಅವರನ್ನು ಮುರಿಯುವೆ. ಸಂತೋಷಿಸಿದ ಮದೋತ್ತರನ್ನು ಮುಂದವ ಸೀಳುವೆ ನಿಮಿಷದಲ್ಲಿ, ಮುಂದವ ಸೀಳುವೆ ನಿಮಿಷದಲ್ಲಿ, ಮುಂದವ ಸೀಳುವೆ ನಿಮಿಷದಲ್ಲಿ. ಮದಂದರೆ ನಮ್ಮ ತಂದೆಯನ್ನು ಕೊಂದ ಪಾತಕರು ಯಾರಾಗಿರಬಹುದು? ಬನ್ನಿ ಮುಂದಕ್ಕೆ. ಕುಮಾರ ಇಲ್ಲಿ ಬಾ. ನೀನನ್ನು ತಡೆಯಬೇಡ. ಮಗುವೇ ಛಲ ಮಾಡಬಾರದು. ಬಿಡು, ನಮ್ಮ ತಂದೆಯನ್ನು ನೋಡಲೇಬೇಕು. ನಿಮ್ಮ ತಾಯಿ ಬರಲಿ ಬಾ. ನಮ್ಮ ತಾಯಿ ಎಲ್ಲಿರೋಳು? ಬಾ ಮಗು, ನಾನು ತೋರಿಸುವೆನು. ಬೇಡ, ನೀ ಸುಳ್ಳನ್ನು ಹೇಳುತ್ತಿರುವೆ. ನಿಜವಾಗಿ ಹೇಳುವೆನು ಕುಮಾರ, ನನ್ನ ಮಾತನ್ನು ನಂಬು. ದನತರದ ಬೇಗೆಯು ಜನಕನೆಲ್ಲಿರ್ಪನೋ, ಜನಕನೆಲ್ಲಿರ್ಪನೋ, ಜನನೇನಾದರೋ, ಯಾರಗೀಗ ಮುಂದಿನ ಗತಿಯೋ ಕಾಣಿಸೋರಿಲ್ಲ. ದನತರದ ಬೇಗೆಯೋ, ದನತರದ ಬೇಗೆಯೋ, ದನತರದ ಬೇಗೆಯೋ, ಮನವೆಲ್ಲ ದಯಿಸುವುದು ವಿಧವಿಧದಿ. ಮಗುವೆ, ಕಂದ, ಕುಮಾರ, ಸಹದೇವ. ಕುಮಾರ, ಹಿಂದಿಗೆ ನಿನ್ನ ಮಾತಾ ಪಿತೃಗಳ ಸೌಖ್ಯವೂ ದೂರವಾಯಿತು. ಶ್ರೀಕೃಷ್ಣ ಪರಮಾತ್ಮನನ್ನು ಸಾಗಿಸಲವನು ಕಂದ. ಅಮ್ಮ, ನೀ ಎಲ್ಲಿಗೆ ಹೋಗುವೆ? ತಂದೆ ಹೋದರು, ಎಲ್ಲ ನನ್ನ ನಗಲಿ ಹೋದರು. ಅಮ್ಮ, ಕಂದ, ನನ್ನನ್ನು ತ್ಯಜಿಸಿ ಎಲ್ಲಿಗೆ ಹೋಗುವೆ? ಮಗುವೆ, ಚಿಂತಿಸಬೇಡ. ನಿಮ್ಮ ತಂದೆಯವರು ಸಿಂಹಾಸನವನ್ನು ನೀನು ಅಲಂಕರಿಸು. ಸುಖವಾಗಿ ಬಾಳು ಕಂದ. ಈ ತಾಯಿಯನ್ನು ಕ್ಷಮಿಸು ಕಂದ, ಕ್ಷಮಿಸು ಕಂದ. ಅಮ್ಮ, ನನ್ನನ್ನು ಬಿಟ್ಟು ಹೋಗಬೇಡ. ಕ್ಷಮಿಸು ಕಂದ. ಮನಮುನಿ ಬಾಯಿಗೆ ಮಾತೆ ಸುಧಾತೆ, ಪರಮ ಪತಿವ್ರತೆ ಲೋಕ ವಿಮಾತೆ. ಅಮ್ಮ,
ತಾಯಿ, ನನ್ನನ್ನು ತಿರಿಸಿ ಎಲ್ಲಿಗೆ ಹೋಗುವೆ? ತಂದೆ ಹೋದರು, ಎಲ್ಲ ನನ್ನ ಅಗ್ಲಿ ಹೋದರು, ನನ್ನ ಗತಿ ಏನು? ಎಲೆ ಸೇವಕ, ನನ್ನ ಕಂದನನ್ನು ನಿಮ್ಮ ಒಡ ಹುಟ್ಟಿದ ಸಹೋದರನಂತೆ ಚೆನ್ನಾಗಿ ನೋಡಿಕೊಳ್ಳಿ. ಪತಿಯನ್ನು ಅನುಸರಿಸುವುದು ಸತ್ಯದ ಧರ್ಮ, ಅದರಂತೆ ಶಾಸ್ತ್ರಗಳು ಸಾರುತ್ತಿರುವುದು. ಗಂಡನು ಕುರುಪಿಯಾಗಲಿ ಕುಂಟನಾಗಲಿ ಆದ್ರೆ ನಿಂಬಾಲಿಸುವುದು ಸತಿಯ ಧರ್ಮ. ಹೀಗಿರಬೇಕಾದ್ರೆ ನನ್ನ ಪತಿಯನ್ನು ಅನುಸರಿಸಿಕೊಂಡು ಹೋಗಲೇಬೇಕು. ಭೂಭಾರವು ಅರ್ಧ ಮಟ್ಟಿಗೆ ಕಡಿಮೆ ಆಯಿತು. ಸೆರೆಯಲ್ಲಿದ್ದ ರಾಜರೆಲ್ಲ ಸೆರೆಯಿಂದ ಬಿಡಿಸಿ ಧರ್ಮರಾಯನ ಅನುವರ್ತಿಗಳೇ ಆದರು.
ಜರಾಸಂಧನ ಪತ್ನಿಯಾದ ಸುಚರಿತ್ರೆಯು ಅಗ್ನಿಯಲ್ಲಿ ಬಿದ್ದು ದೇಹ ತ್ಯಾಗ ಮಾಡಿದಳು. ಬಾಪು ಬಾಪು, ಇದೇ ಅಲ್ಲವೇ ಸಾಧ್ವೀಮಣಿಯ ಲಕ್ಷಣ? ಲೋಕದಲ್ಲಿರುವ ಮಹಿಳೆಯರೆಲ್ಲರೂ ಈ ಪದ್ಧತಿಯನ್ನೇ ಅನುಸರಿಸಿದರೆ ಕೃತಯುಗವೇ ಆರಂಭವಾಗುವುದು. ಅದಕ್ಕಾಗಿ ನಾನು ಆಲೋಚಿಸಿ ರಾಜಸಯಾಗದ ವಿಷಯವನ್ನು ದುರ್ಯೋಧನನಿಗೆ ತಿಳಿಸಿ ಜರಾಸಂಧನ ವಧೆಯಿಂದ ಉಂಟಾದ ಸಂತೋಷವನ್ನು ವ್ಯಕ್ತಪಡಿಸುವನು. ನಾರಾಯಣ ನಾರಾಯಣ. ಧಾರ್ಮಿಕ ಜನರ ಧಾರ್ಮಿಕ ಜನರ ನಾಯದ ನಾನೆಯ ಆಡುವ ನ್ಯಾಯದ ನಾನೆಯ ಆಡುವ ಜಗದೀಶನಾಡುವ ಜಗವೇ